ಒಬ್ರು ಮಾತನಾಡಿ ಅನ್ನೋ ವಿನಂತಿ ಜೊತೆಗೆ ಈಗ ಒಂದು ಲಾಸ್ಟ್ ಬ್ರೇಕಿಂಗ್ ಅಪ್ಡೇಟ್ ಇದೆ, ಅದನ್ನ ಗಮನಿಸಿ ಚರ್ಚೆಯನ್ನು ಮುಂದುವರಿಸ್ತಾ ಹೋಗೋಣ. ಈಗ ರಾಜಭವನದ ಬಗ್ಗೆ ಪ್ರಾಸಿಕ್ಯೂಷನ್ ಅಂದ್ರೆ ತನಿಖೆಗೆ ಅನುಮತಿ ನೀಡಿದ ಸಂದರ್ಭದಲ್ಲಿ ಕಾಂಗ್ರೆಸ್ ಮಾಡಿದ ಆರೋಪವನ್ನ ನೀವು ಗಮನಿಸಿದ್ರಿ. ಹಿಂದೆ ಬಿಜೆಪಿ ಕೂಡ ಯಡಿಯೂರಪ್ಪನವರ ಪ್ರಕರಣದಲ್ಲಿ ಹೀಗೆ ಆರೋಪ ಮಾಡಿತ್ತು. ಅದಾದ್ಮೇಲೆ ಈಗ ಕೋರ್ಟ್ನಿಂದ ಡಿಸಿಷನ್ ಬಂದಿದೆ. ಕೋರ್ಟ್ ಬಗ್ಗೆ ಕೂಡ ಹಗುರವಾದ ಮಾತು. ಯಾರು ಮಾತನಾಡಿದೋ ಅದನ್ನು ಕೇಳಿಸ್ತೀವಿ. ಸಚಿವರ ಪ್ರಕಾರ ಹೈಕೋರ್ಟ್ನದ್ದು ರಾಜಕೀಯ ತೀರ್ಪಂತೆ. ಕೋರ್ಟು, ರಾಜಭವನ, ತನಿಖಾ ಸಂಸ್ಥೆ ಎಲ್ಲದರ ಮೇಲೂ ಅನುಮಾನ ಅಂತಾದ್ರೆ ತಪ್ಪು ಸರಿ ನಿರ್ಧಾರ ಮಾಡೋ ವಿಶ್ವಾಸವನ್ನ ಯಾರ ಮೇಲೆ ಇಡೋದು? ಜನರು ಬಿಜೆಪಿ ಮಾತು ಕೇಳೋದ, ಕಾಂಗ್ರೆಸ್ ಮಾತು ಕೇಳೋದ, ಅಥವಾ ಯಾರ ಮಾತು ಕೇಳೋದು? ಇದೊಂದು ಗೊಂದಲ. ಜಮೀರ್ ಅಹಮದ್ ಅವರ ಮಾತು ಇದ್ರ ಬಗ್ಗೆ ಕೇಳಬೇಕು. ಅಂದ್ರೆ ನಿನ್ನೆ ಕೋರ್ಟ್ನ ಡಿಸಿಷನ್ ಏನ್ ಬಂತು ಅದ್ರ ಬಗ್ಗೆ ಜಮೀರ್ ಅಹಮದ್ ಖಾನ್ ಅವರು, ಘನತೆವೆತ್ತ ಸಚಿವರ ರಿಯಾಕ್ಷನ್ ನಿಮ್ಮ ಮುಂದೆ. ಗವರ್ನರ್ ಕೊಟ್ಟಿರೋದು ಪ್ರಾಸಿಕ್ಯೂಷನ್ನ ರದ್ದು ಮಾಡಿ ಅಂತ ಹೇಳಿದ್ವಿ. ನಿನ್ನೆ ರದ್ದು ಮಾಡಿದೆ. ಇವತ್ತು ಆದೇಶ ಬಂದು 3 ತಿಂಗಳಲ್ಲಿ ತನಿಖೆ ಆಗಬೇಕಂತ ಹೇಳಿದ್ದಾರೆ. ಇನ್ಕ್ವೈರಿ ಆಗಬೇಕಂತ. ಆಗಲಿ ಇನ್ಕ್ವೈರಿ ಆಗಲಿ, ಸತ್ಯಾಂಶ ಆಚೆ ಬರ್ತದೆ. ಸತ್ಯಾಂಶ ಆಚೆ ಬರ್ತದೆ. ಇದರಲ್ಲಿ ಎಲ್ಲರಿಗೂ ಗೊತ್ತಿದ್ದಂಗೆ ಇಡೀ ರಾಜ್ಯದ ಜನಕ್ಕೆ ಗೊತ್ತಿದೆ ಸಿದ್ದರಾಮಯ್ಯ ಯಾವ ಇದರಲ್ಲಿ ಪಾತ್ರ ಇಲ್ಲ ಅಂತ. ಈಗ ಕೋರ್ಟ್ ಆದೇಶ ಮಾಡಿದ್ದಾರೆ 3 ತಿಂಗಳಲ್ಲಿ ತನಿಖೆ ಇದು ರಿಪೋರ್ಟ್ ಕೊಡಿ, 3 ತಿಂಗಳಲ್ಲಿ ತನಿಖೆ ಮಾಡಿ ರಿಪೋರ್ಟ್ ಕೊಡಿ ಅಂತ. ಆಗಲಿ, ತನಿಖೆ ಆಗಲಿ, ಒಳ್ಳೆ ತಾನೆ, ಸತ್ಯಾಂಶ ಆಚೆ ಬರ್ತದೆ. ತನಿಖೆ ಆಗ್ಬೇಕು, ಪ್ರೂವ್ ಆಗ್ಬೇಕು ತಾನೆ. ಈಗ ತನಿಖೆ ಆಗಿ ಪ್ರೂವ್ ಆಗ್ಬೇಕು ತಾನೆ. ಸಿದ್ದರಾಮಯ್ಯ ಪಾತ್ರ ಇದೆ. ಸಿದ್ದರಾಮಯ್ಯದು ನನ್ಗೆ ಗೊತ್ತಿದ್ದಂಗೆ ಇಡೀ ರಾಜ್ಯ ಜನಕ್ಕೆ ಗೊತ್ತಿದೆ ಸಿದ್ದರಾಮಯ್ಯ ಇದರಲ್ಲಿ ಯಾವುದೂ ಪಾತ್ರ ಇಲ್ಲ ಅಂತ. ಯಾವುದೂ ಪಾತ್ರ ಇಲ್ಲ. ತನಿಖೆಗೆ ಆದೇಶ ಮಾಡಿದರೆ ತನಿಖೆ ಆಗಲಿ, ತನಿಖೆದಲ್ಲಿ ಸತ್ಯಾಂಶ ಆಚೆ ಬರ್ತದೆ ತಾನೆ. ಯಾರಿದ್ದಾರಂತ ಸತ್ಯಾಂಶ ಆಚೆ ಬರ್ತದೆ. ಈಗ ತನಿಖೆದಲ್ಲಿ ಗೊತ್ತಾಗ್ತದೆ. ಅವ್ರು ಹೇಳಿರ್ಬೋದು. ಈಗ ತನಿಖೆ ಮಾಡಿದ್ರೆ ತಾನೇ ಗೊತ್ತಾಗೋದು. ಈಗ ತನಿಖೆ ಆದಮೇಲೆ ಸಿದ್ದರಾಮಯ್ಯ ಇದೆಯಾ ಕೈವಾಡ ಇಲ್ಲ, ಜಮೀರ್ ಅಹಮದ್ ಕೈವಾಡ ಇದೆಯಲ್ಲೋ, ನಿಮ್ಮ ಕೈವಾಡ ಇದೆಯಲ್ಲ ಗೊತ್ತಾಗ್ತದೆ. ಸತ್ಯ ಆಚೆ ಬರಲಿ. ನಾವು ಗವರ್ನರ್ ಕೊಟ್ಟಿರೋದು ಅದು ಪರ್ಟಿಕ್ಯುಲರ್ ವರ್ಡ್ ಯೂಸ್ ಮಾಡೋದೇನು ಅಂತಂದ್ರೆ ಪೊಲಿಟಿಕಲ್ ಜಡ್ಜ್ಮೆಂಟ್ ಅನ್ನೋ ಪದ. ಇಟ್ನಾಳ್ ಸರ್, ಕಡೆಗೆ ಪ್ರಶ್ನೆ ಉಳಿಯೋದಷ್ಟೇ. ಇವರು CBI ಮಾಡಿದ್ರೆ ಅವರಿಗೆ ಸಮಾಧಾನ ಇಲ್ಲ, ಲೋಕಾಯುಕ್ತ ಮಾಡಿದ್ರೆ ಇವ್ರ ಪ್ರಕಾರ ಪಾರದರ್ಶಕ ಇಲ್ಲ. ಇಲ್ಲಿ ತಪ್ಪಾಗಿದೆ ಅನ್ನೋ ಅನುಮಾನ ಬಂದಾಗ ಹಾಗಾದ್ರೆ ಸರಿ ತಪ್ಪು ತಿಳಿಯೋಕೆ ಯಾರು ತನಿಖೆ ಮಾಡಬೇಕು ಅಂತ ಉಳಿದ್ಬಿಡುತ್ತೆ. ಈಗ ಜಮೀರ್ ಹೇಳೋ ಮಾತುಗಳನ್ನ ಕೇಳಿಸ್ಕೊಳ್ಳಿ, ಜಮೀರ್ ಖಾನ್ ಅವ್ರು ಹೇಳೋ ಮಾತನ್ನ ಕೇಳಿಸ್ಕೊಳ್ಳಿ. ಸಿದ್ದರಾಮಯ್ಯನವ್ರ ಪಾತ್ರ ಏನೂ ಇಲ್ಲ, ಕೋರ್ಟ್ಗೂ ರಾಜಕೀಯ ತೀರ್ಪು ಕೊಟ್ಟಿವೆ ಅಂತ ಜಮೀರ್ ಅಹಮದ್ ಅನ್ನುವಂತ ಕಾನೂನು ತಜ್ಞರು ಹೇಳ್ತಾರೆ. ಇಸ್ ಲೀಗಲ್ ಲುಮಿನರಿ. ಬಂದೆ ಸರ್, ನಾನು ಕಂಟಿನ್ಯೂ ಮಾಡ್ತೀನಿ. ಅಲ್ಲ ಹೇಳಿ, ಕ್ಷಮಿಸಿ ನೋಡಿ, ಬೇಕಾದ್ರೆ ಅದನ್ನ ಇನ್ನೊಂದ್ಸಲಿ ಪ್ಲೇ ಮಾಡಿ. ಇವ್ರು ಹೇಳ್ತಾ ಇರ್ತಕ್ಕಂಥದ್ದು ಸತ್ಯ. ಸಿದ್ದರಾಮಯ್ಯನವ್ರ ಪಾತ್ರ ಇದೆ, ತನಿಖೆ ಆಗಲಿ ಅಂತ ಕೇಳಿದಾರೆ ಹೊರತು ಕೋರ್ಟ್ ಬಗ್ಗೆ ಅವರು ರಾಜಕೀಯವಾದ ತೀರ್ಪು ಅಂತ ಬಳಸಿದ್ರೆ ಪ್ಲೇ ಮಾಡಿದೀವಿ. ಈ ಕಂಟೆಂಟ್ ಮಿಸ್ ಆಗಿದೆ ಅನ್ಸುತ್ತೆ. ನಾನು ಇನ್ನೊಂದ್ಸತಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಅದನ್ನ ಹೇಳ್ಬಿಟ್ಟು ಮುಂದುವರೆಸಿದೆ ಪ್ರಶ್ನೆ. ಈಗ ಈ ರಾಜೀನಾಮೆ ವಿಚಾರಕ್ಕೆ ಬರೋಣ. ಮತ್ತೆ ಕಾಂಗ್ರೆಸ್ ವಕ್ತಾರರು ಹೇಳಿದ್ರಲ್ಲ, ಅವ್ರು ರಾಜೀನಾಮೆ ಕೊಟ್ರ, ಇವ್ರು ಕೊಟ್ರ, ಇವ್ರನ್ನ ಟಾರ್ಗೆಟ್ ಮಾಡ್ತಾರೆ ಹಾಗೆ ಅಂತ. ಬೇರೆ ಕಡೆ ನೋಡೋದು ಬೇಕಾಗಿಲ್ಲ ಸಿದ್ದರಾಮಯ್ಯನವರು, ಸುಧೀಂದ್ರ ಅವರೇ. ಬೇರೆ ಪಕ್ಷದ ಕಡೆ ನೋಡಲೇಬೇಕಾಗಿಲ್ಲ. ಅವರದೇ ಪಕ್ಷದ ಹಿರಿಯರು ನೋಡಿದ್ರು ಸಾಕು. ಕಾಂಗ್ರೆಸ್ಸಿನ ಹಿರಿಯರು ಅವರು ಯಾರನ್ನ ಆದರ್ಶ ನಂಬ್ಕೊಂಡಿದ್ರು, ದೇವರಾಜ್ ಅರಸು ಅವರನ್ನ. ದೇವರಾಜ್ ಅರಸು ಯಾಕೆ ರಾಜೀನಾಮೆ ಕೊಟ್ಟರು? ಕೊಟ್ರ ಇಲ್ಲೋ ದೇವರಾಜ್ ಅರಸು? ಅವ್ರ ಮೇಲೆ FIR ಆಗಿತ್ತ? ಅವ್ರ ಮೇಲೆ ತನಿಖೆಗೆ ಆದೇಶ ಆಗಿತ್ತ? ಅವ್ರ ಮೇಲೆ ಆಗಿದ್ದು ಒಂದು ಆರೋಪ, ಅಳಿಯನಿಗೆ ಜಮೀನು ಕೊಟ್ಟರು ಅಂತ, ಒಂದು ನಿವೇಶ ಮೇಲೆ ಜಮೀನು ಕೊಟ್ಟರು ಅಂತ. ಆ ಆರೋಪದನ್ನ ಆಧಾರದ ಮೇಲೆ ರಾಜೀನಾಮೆ ಕೊಟ್ಟರು. ಆಮೇಲೆ ರಾಮಕೃಷ್ಣ ಹೆಗಡೆ ಇವ್ರ ಪಕ್ಷ ಎಲ್ಲ ಬಿಡಿ, ಆಗ ಇವ್ರ ಪಕ್ಷದವ್ರೆ. ರಾಮಕೃಷ್ಣ ಹೆಗಡೆ ಶಿಷ್ಯ ನಾನು. ರಾಮಕೃಷ್ಣ ಹೆಗಡೆ ಇವ್ರು ಯಾರು ಗುರು ಅಂತಾರೆ. ಅವ್ರು ಯಾಕೆ ರಾಜೀನಾಮೆ ಕೊಟ್ಟರು? ರೇವಜಿತ್ ಕೇಸಲ್ಲಿ ಟೆಲಿಫೋನ್ ಟ್ಯಾಪಿಂಗು, ರೇವಜಿತ್ ಎರಡೂ ಕಂಬೈನ್ ಐತೆ. ಅದು ಕನೆಕ್ಟೆಡ್ ಟೆಲಿಫೋನ್ ಟ್ಯಾಪಿಂಗು. ಮೊದಲು ರೇವಜಿತ್ ಆಗುತ್ತೆ, ಆಮೇಲೆ ಟೆಲಿಫೋನ್ ಟ್ಯಾಪಿಂಗ್ ಬರ್ತದೆ. ಅದಕ್ಕೆ ಸಂಬಂಧಪಟ್ಟಂಗೆ ಟ್ಯಾಪಿಂಗ್ ಮಾಡ್ತಾರೆ ಇವರು. ಆ ರೇವಜಿತು ಲ್ಯಾಂಡ್ ಅಲಾಟ್ಮೆಂಟ್ ಹೇಗಿತ್ತು? ಲ್ಯಾಂಡ್ ಸೀಲಿಂಗನ್ನು, ಅರ್ಬನ್ ಲ್ಯಾಂಡ್ ಸೀಲಿಂಗನ್ನು ಮೀರಿ ಜಮೀನನ್ನು ಕೊಟ್ಟು ಕಿಕ್ ಬ್ಯಾಕ್ ತಗೊಂಡ್ರು ಅಳಿಯ ಅಂತ ಒಂದು ಆರೋಪ ಇತ್ತು. ಅದನ್ನ ತಡೆಯೋದಕ್ಕೆ ಫೋನ್ ಟ್ಯಾಪಿಂಗ್ ಮಾಡ್ತಾರೆ, ಅದಕ್ಕೆ ರಾಜೀನಾಮೆ ಕೊಡ್ತಾರೆ. ಆಮೇಲೆ ನಿಮ್ಮ ಬಂಗಾರಪ್ಪ ಯಾಕೆ ರಾಜೀನಾಮೆ ಕೊಟ್ಟರು? ಕ್ಲಾಸಿಕ್ ಕಂಪ್ಯೂಟರ್ ಕೇಸು ಅದು ಆರೋಪನೇ. ಅಲ್ಲಿನೂ FIR ಇಲ್ಲ, ಅಲ್ಲಿನೂ ರಾಜ್ಯಪಾಲರ ಮುಂದೆ ಅದು ಪ್ರಾಸಿಕ್ಯೂಷನ್ ಕೊಡಿ ಅಂತ ಇಲ್ಲ. ಅಷ್ಟೇ ಅಲ್ಲ, ಯಾವ CBI ಬಗ್ಗೆ ನೀವು ಇಷ್ಟು ಅನುಮಾನ ವ್ಯಕ್ತಪಡಿಸ್ತೀರಿ, ಫೇರ್ಲಿ ಸೋ. CBI ನಾನು ಕೂಡ ಅದೊಂದು ಅತ್ಯಂತ ಸ್ವಾಯತ್ತ ಸಂಸ್ಥೆ ಅಂತ ನಾನು ಹೇಳೋದಿಲ್ಲ. ಯಾಕಂದರೆ ಒಂದು ಡೆಮಾಕ್ರಸಿನಲ್ಲಿ ಯಾವುದು ಸಂಪೂರ್ಣವಾಗಿ ಸ್ವಾಯತ್ತ ಇರೋದಿಲ್ಲ. ನಥಿಂಗ್ ಇಸ್ 100%. ಇಟ್ ಈಸ್ ಅ ಫಂಕ್ಷನಿಂಗ್ ಅನಾರ್ಕಿ. ಹಾಗಿರುವಾಗ ಅದೇ CBI ತನಿಖೆಯನ್ನ ಬಂಗಾರಪ್ಪನ ಕೇಸನ್ನ ತನಿಖೆ ಮಾಡೋದಕ್ಕೆ ಆದೇಶ ಮಾಡಿದ್ಯಾರು? ಅವರ ಮುಂದಿನ ಮುಖ್ಯಮಂತ್ರಿ, ಕಾಂಗ್ರೆಸ್ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಅವರೇ. ಕರೆಕ್ಟಾ?
ಹೀಗಿರುವಾಗ ನಾವು ನಿಮ್ಮ ಪರಂಪರೆಯಾದ್ರು ಗಮನಿಸಬೇಕು, ಬೇರೆಯವ್ರು ಬಿಡಿ. ನಾವೆಲ್ಲ ನೋಡಿದ್ದೇವೆ, ಯಡಿಯೂರಪ್ಪ ಹೇಗೆ ಇದಾಯಿತು ಎಲ್ಲವೂ ನೋಡಿದ್ದೇವೆ, ಜನ ನೋಡಿದ್ದೇವೆ. ಕೊನೆಗೆ ಏನು ಮಾತಾಡ್ತಿದ್ರು ಇಲ್ಲಿವರೆಗೆ ಅಂದರೆ ಸಿದ್ದರಾಮಯ್ಯ ಅವರ ಭರವಸೆ ಆಗಿದೆ ಅಂದರೆ ಅವರು BJPಗೆ ಉತ್ತರ ಕೊಡೋ ಪ್ರಯತ್ನ ಮಾಡ್ತಿದ್ದಾರೆ, JDSಗೆ ಉತ್ತರ ಕೊಡೋ ಪ್ರಯತ್ನ ಮಾಡ್ತಿದ್ದಾರೆ. ಜನರಿಗೆ ಉತ್ತರ ಕೊಡೋದು ಮುಖ್ಯ ಆಗುತ್ತೆ. ನಿಜ. ಒಂದು ಪ್ರೊಪ್ರೈಟಿ ಅಂತ ಇರ್ತದೆ, ಆ ವಿಚಾರದಲ್ಲಿ ಸೋಲ್ತಿದ್ದಾರೆ. ಅದಕ್ಕೋಸ್ಕರ ನಿಮ್ಮ ಒಪಿನಿಯನ್ ಪೋಲಲ್ಲಿ ಈ ಥರದ ಅಭಿಪ್ರಾಯ ಬರ್ತಾ ಇದೆ. ಯಾಕಂದ್ರೆ ನಾನು ಕಳ್ಳತನ ಮಾಡಿದ್ರು ಕೂಡ ಬೇರೆಯವ್ರು ಮಾಡಿದ್ದಾರೆ ಅಂದ್ರೆ ಅರ್ಥ ಏನು? ಅಷ್ಟೇ ಅಲ್ಲ, ಇಲ್ಲಿ ಹೇಗೆ ನ್ಯಾರೇಟಿವ್ ಬಿಲ್ಡ್ ಆಗ್ತಾ ಇದೆ ಅಂದ್ರೆ ಸಿದ್ದರಾಮಯ್ಯ ಸುತ್ತಮುತ್ತ ಅನೇಕ ಜನ ಇದ್ದಾರೆ, ಎಕ್ಸ್ಪರ್ಟ್ಸ್ ಇದ್ದಾರೆ, ಬಟ್ ನಾನು ತಿಳಿದಂಗೆ ದೇ ಆರ್ ಮಿಸ್ಲೀಡಿಂಗ್ ಹಿಮ್. ಈಗ ಒಬ್ಬ ಆರೋಪಿನೇ ನನ್ನ ವಿರುದ್ಧ ಯಾರು ತನಿಖೆ ಮಾಡಬೇಕು, ಯಾವಾಗ ಮಾಡಬೇಕು, ಯಾರು ಮಾಡಬಾರ್ದು ಅನ್ನೋ ತೀರ್ಮಾನ ತಗೊಳ್ಳೋಕೆ ಸಾಧ್ಯನೇ ಇಲ್ಲ. You are accused. You cannot say CBI should not come. You cannot say ED should not come. That is for the court to decide. ರೈಟ್. ಜಗ್ಗೇಶ್ ಅವ್ರ ಮಾತು ರಾಜುಗೌಡ್ರೆ ನೀವು ಕೇಳಿಸ್ಕೊಂಡ್ರಿ. ಇದು ಕೇವಲ ಜಗ್ಗೇಶ್ ಅವ್ರದ್ದಲ್ಲಪ್ಪ, ಸಾಮಾನ್ಯ ವಲಯದಲ್ಲೂ ಕೂಡ ಚರ್ಚೆ ಆಗ್ತಿದೆ, ಮಾಧ್ಯಮದಲ್ಲೂ ಚರ್ಚೆ ಆಗ್ತಿದೆ. ಸಿದ್ದರಾಮಯ್ಯನವರು ಇನ್ ಕೇಸ್ ರಾಜೀನಾಮೆ ಕೊಟ್ಟರೆ, ನಾನು ಇನ್ ಕೇಸ್ ಅಂತ ಬಹಳ ಸ್ಪೆಸಿಫಿಕ್ ಆಗಿ ಹೇಳ್ತಿದ್ದೀನಿ, ಇನ್ ಕೇಸ್ ರಾಜೀನಾಮೆ ಕೊಟ್ಟರೆ BJP JDS ವಾಮ ಮಾರ್ಗದಲ್ಲಿ ಬಂದು ಸರ್ಕಾರ ರಚನೆ ಮಾಡೋ ಪಾಸಿಬಿಲಿಟೀಸ್ ಇದೆ. 136 ಮ್ಯಾಂಡೇಟ್ ಜನರು ಕೊಟ್ಟಿರೋ ತೀರ್ಮಾನ, ಅದಕ್ಕೆ ವಿರುದ್ಧವಾಗಿ ಸರ್ಕಾರ ರಚನೆ ಆಗೋ ಒಂದು ಆತಂಕ ಇದೆ. ಹೀಗಾಗಿ ತನಿಖೆ ಆಗಿ ಇಲ್ಲ ಅವರು ತಪ್ಪಿತಸ್ಥರು ಅಂತ ಬರಲಿ, ಆಮೇಲೆ ನೋಡ್ಕೊಳ್ಳೋಣ, ಕಾಂಗ್ರೆಸ್ನವರು ಜನರ ತೀರ್ಪನ್ನು ಉಳಿಸೋ ಪ್ರಯತ್ನ ಮಾಡ್ತಿರಬಹುದಾ? ಕಾಂಗ್ರೆಸ್ಗಾಗಲಿ BJPಗಾಗಲಿ JDSಗಾಗಲಿ ಸರ್ಕಾರ ಮ್ಯಾಂಡೇಟು ಜನ ಅವ್ರಿಗೆ 136 ಸೀಟ್ ಕೊಟ್ಟಿದ್ದಾರೆ. ನಾವು ಆ ಪ್ರಯತ್ನ ಮಾಡ್ತಾ ಇಲ್ಲ. ಆಮೇಲೆ ಸಿದ್ದರಾಮಯ್ಯನವ್ರ ಬಗ್ಗೆ ಇವತ್ತು ಇಡೀ ನಾಡಿನಲ್ಲಿ ಒಂದು ಒಳ್ಳೆ ಅಭಿಪ್ರಾಯ ಇದೆ. ಅಹಿಂದ ನಾಯಕ, ಸಮಾಜವಾದಿ, ಯಾವತ್ತೂ ಯಾವುದಕ್ಕೂ ಅಂಟು ಕೂತವ್ರಲ್ಲ ಅಂತ 60 ಲಕ್ಷ ರೂಪಾಯಿ ಓಬ್ಲೆಟ್ ವಾಚ್ನ ತೆಗೆದು ಬಿಸಾಕ್ತಂಥವ್ರು ಅಂತ ಒಬ್ಬ ಹಿರಿಯ ನಾಯಕ, ಯಾವುದಕ್ಕೂ ಕೇರ್ ಮಾಡಿದವರು, 60 ಲಕ್ಷ ರೂಪಾಯಿ ವಾಚ್ಗೆ ಕೇರ್ ಮಾಡದೇ ಇರೋರು ಒಂದೇ ಕ್ಷಣದಲ್ಲಿ ಹಂಗೆ ಬೆಚ್ಚಿ ಬಿಸಾಕಿದ್ರು. ಆರೋಪ ಬಂದ ತಕ್ಷಣ ಅಧಿಕಾರಕ್ಕೆ ಅಂಟ್ಕೊಂಡು ಕೂತ್ಕೋತಾರೆ ಅಂದರೆ ಜನ ಯಾವ ರೀತಿ ಯೋಚನೆ ಮಾಡ್ತಾರೆ ಅಂತ ನಾವು ಯೋಚನೆ ಮಾಡಬೇಕಾಗತ್ತೆ. ಅವ್ರು ಸಮಾಜವಾದಿಗಳು, ಮಜಾವಾದಿಗಳಲ್ಲ. ಯಾಕೆ ನೀವು ಈ ರೀತಿ ಹಿಂಸೆ ಕೊಟ್ಟಿದ್ದೀರಿ? ಯಾವುದೋ ಒಂದು ಒತ್ತಡಕ್ಕೆ ಒಳಗಾಗಿ ಪಾಪ ಸಿದ್ದರಾಮಯ್ಯನವರು ನಾನು ರಾಜೀನಾಮೆ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ ವಿನಃ, ಹಿಂದೆ ಸಿದ್ದರಾಮಯ್ಯನವರೇ ಇನ್ನೊಂದು ಕೇಸ್ನಲ್ಲಿ ಯಡಿಯೂರಪ್ಪನವ್ರ ವಿಚಾರದಲ್ಲಿ ಆ ವಿಚಾರ ಬಂದಾಗ ಅವರೇ ಹೇಳ್ತಾರೆ, ನೋಡಪ್ಪ ನೀನೊಬ್ಬ ಮುಖ್ಯಮಂತ್ರಿ ಆಗಿತ್ಕೊಂಡು ನಿನ್ನ ಕೆಳಗೆ ಬರುವಂಥ ಸಂಸ್ಥೆಗಳನ್ನ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಒಬ್ರು ಲಾಯರ್ ಆಗಿರೋವಂಥವ್ರು ಹೈಕೋರ್ಟ್ಗೆ ಹೋಗ್ತಾರೆ, ಅವರು ನಾವು ಮಾಡಿಲ್ಲ, ತಪ್ಪು ಮಾಡಿಲ್ಲ, ಇದನ್ನು ವಜಾ ಮಾಡಿ ಅಂತ. ಆದರೂ ಕೂಡ ಹೈಕೋರ್ಟ್ ಇವತ್ತು ಆರ್ಡರ್ ಕೊಟ್ಟಿದೆ. ಕಾನೂನನ್ನು ಗೌರವಿಸ್ಬೇಕಾದಂಥವ್ರು, ಅವ್ರ ಸಮಾಜಕ್ಕೆ ಮಾದರಿ ಆಗಬೇಕಾಗಿರೋರು ಇವತ್ತಲ್ಲ ನಾಳೆ ಕೊಡ್ತಾರೆ ರಾಜೀನಾಮೆ. ಅವ್ರ ಪಕ್ಷದ ಗೌರವಕ್ಕೋಸ್ಕರ ಕೊಡ್ತಾರೆ, ಜನಗಳಿಗೋಸ್ಕರ ಅಲ್ಲ, BJP JDSಗೋಸ್ಕರ ಅಲ್ಲ. ನಿಜವಾಗ್ಲೂ ಅವರು ಒಬ್ಬ ಸಮಾಜವಾದಿನೇ ಆದರೆ ನಿಜವಾಗ್ಲೂ ತನಿಖೆಯನ್ನು ಎದುರಿಸೋಕ್ಕೆ ತಮ್ಮ ಅಧಿಕಾರ ಬಿಟ್ಟು. ಆಮೇಲೆ ಇನ್ನೊಂದು, ಕಾಂಗ್ರೆಸ್ನಲ್ಲಿ ಪಾಪ ಬೇರೆಯವ್ರು ತಿಳ್ಕೊಂಬಿಟ್ಟಿದ್ದಾರೆ. ಈಗ ಸುಧೀಂದ್ರ ಅವರು ಅದನ್ನೇ ಯೋಚನೆ ಮಾಡ್ತಾರೆ, ಸಿದ್ದರಾಮಯ್ಯನವ್ರು ಹೋಗ್ಬಿಟ್ರೆ ಕಾಂಗ್ರೆಸ್ ನಿರ್ನಾಮ, ಕಾಂಗ್ರೆಸ್ನಲ್ಲಿ ಇನ್ನೊಬ್ಬ ಲೀಡರ್ ಇಲ್ಲ, ಇನ್ನೊಬ್ಬ CM ಕ್ಯಾಂಡಿಡೇಟ್ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಹಾಗಾಗಿ ಕೈ ಮುಗಿಲ್ಲ ಸರ್, ಈ ರೀತಿ ನಮ್ಮಲ್ಲಿ ಸವಾಲು ಮಾಡಬೇಡಿ ಸರ್. ಅಧಿಕಾರ ಕೊಟ್ಟಿದ್ದೀವಿ, ಈ ರೀತಿ ಮಾಡಬಾರ್ದು ದಯವಿಟ್ಟು ಸರ್. ಪ್ಲೀಸ್ ನೀವು ಕೊಡ್ತಾ ಇರೋ ಯಾರಿಗೆ ಅನ್ವಯಿಸುತ್ತೆ? ನೀವೇ ಹೇಳಿ ಸರ್. ನೀವು ಮಾತಾಡ್ಬಿಟ್ಟು ಅವರೇ ಹೇಳ್ಬೇಕಲ್ಲ ರಾಜುಗೌಡ್ರೆ. ಸಿದ್ದರಾಮಯ್ಯ ಅನಿವಾರ್ಯ ಅನ್ಕೊಂಡಿದ್ದಾರಾ ಇಲ್ವಾ? ಪರಿಸ್ಥಿತಿ ಹೆಂಗಾಗಿದೆ ಚರ್ಚೆ ಮುಗಿಸ್ಬೇಕು. ಸುರ್ಬಿ ಅವರೇ ಕ್ವಿಕ್ ಆಗಿ. ಸುಧೀಂದ್ರ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಬಗ್ಗೆ ಮಾತಾಡಕ್ ನಮ್ಗೆ ಅಧಿಕಾರ ಮಾಡ್ತೀರಿ. ಆಸ್ತಿ ಅಲ್ಲ ಅವರು. ಆಯ್ತು ರಾಜುಗೌಡ್ರೆ, ಸಮಯ ಮುಗಿತು. ಥ್ಯಾಂಕ್ ಯು. ನನಗೆ ಸುರ್ಬಿ ಅವ್ರಿಗೆ ಸಮಯ ಕೊಡ್ಬೇಕಾಗಿತ್ತು. ಸುರ್ಬಿ ಅವರೇ ನೋಡಿ, ಈ ರಿಸಲ್ಟ್ ಇದೆಯಲ್ಲ, ರಿಪಬ್ಲಿಕನ್ ನಡೆದ ಇವತ್ತಿನ ಮಹಾಭಾರತ ಪ್ರಶ್ನೆಯ ರಿಸಲ್ಟ್, ದಯವಿಟ್ಟು ಇವತ್ತು ಪ್ರತಿಭಟನೆ ಮಾಡಿದವ್ರ ಗಮನಕ್ಕೆ ನಿಮ್ಮ ಪಕ್ಷದವ್ರಿಗೆ ಸರ್, ನಿಮ್ಮ ಆಫೀಸಲ್ಲೂ ತಿಳಿಸ್ಬಿಡಿ ಸರ್. 69% ಜನ ಕುರ್ಚಿಯಿಂದ ಕೆಳಗೆ ಇಳಿದ್ರೆ ಒಳ್ಳೆಯದು
ಮೊರಾಲಿಟಿ ಗ್ರೌಂಡ್ ನಲ್ಲಿ ಅಂತ ವೋಟ್ ಹಾಕಿದ್ದಾರೆ. ಇದು ಜನರ ಅಭಿಪ್ರಾಯ. ಸುರ್ಬಿಜಿ ಐ ಆಮ್ ರಿಯಲಿ ಸಾರಿ, ನನಗೆ ಸಮಯ ಇದ್ದಷ್ಟೇ. ಮೈಸೂರು ಚಲೋ ಹೋದಾಗ ಜನರ ಅಭಿಪ್ರಾಯ ಮೇಡಮ್, ಒಂದ್ ನಿಮಿಷ. ಇನ್ನೊಂದ್ರಲ್ಲೂ ಒಂದು ಪೋಲ್ ಆಗಿದೆ, ಅದ್ರಲ್ಲೂ ಬೇರೆ ತರ ಇದೆ. ಜನರ ಅಭಿಪ್ರಾಯ. ಎನಿವೆ ಇವತ್ತಿನ